ನಮ್ಮ ಸತ್ಯಣ್ಣವರು ಪ್ರೀತಿಪೂರ್ವಕವಾಗಿ ಕೆಲವು ವಿಷಯಗಳನ್ನ ವ್ಯಕ್ತಪಡಿಸಿದ್ದಾರೆ. ಅವ್ರ ಪ್ರೀತಿಗೆ ನಾನು ಅಭಾರಿಯಾಗಿರ್ತೀನಿ, ಚಿರುಣೆ ಕೂಡ ಆಗಿರ್ತೀನಿ. ಹಂಗಂದ ಹೀಗೆ MLA ಆಗ್ಬಿಟ್ಟಿದ್ದೀನಿ, ಮಿನಿಸ್ಟರ್ ಆಗ್ಬಿಟ್ಟಿದ್ದೀನಿ ಅಂತಲ್ಲ. ಯಾರ ಹಣೆ ಬರದಲ್ಲಿ ಏನ್ ಬರ್ತಿದ್ಯೋ ಅದೇ ಆಗೋದು. ಅದನ್ನ ಬೇರೆ ತರ ಪ್ರವೃತ್ತಿಯಾಗಿ ಟೀಕೆ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಅವ್ರ ಪ್ರೀತಿ ವಾತ್ಸಲ್ಯ ತೋರಿಸಿದ್ದಾರೆ. ಸೊ ಇದನ್ನ ಕೆಲವರು ಹಿಡ್ಕೊಂಡು ಆಲ್ರೆಡಿ ಐಪೆಂಡ್ ಕದಪ್ಪ ಅವಶ್ಯಕತೆ ಮುಂದೆ ಕೂಡ ಮಾತಾಡ್ತಾರೆ. ಸೊ ದಯವಿಟ್ಟು ಕ್ಷಮೆ ಇರ್ಲಿ ಅಂತ ಕೇಳ್ತೀನಿ. ಅವ್ರ ಪ್ರೀತಿ ವಾತ್ಸಲ್ಯದಿಂದ ಅದು ಮಾತಾಡಿದ್ದಾರೆ. ನನ್ನ ಕರ್ತವ್ಯ ನಾನು ಮಾಡೋದು ನನ್ನ ಧರ್ಮ. ಇಲ್ಲಿ ಎಲ್ಲೋದ್ರು ಕೂಡ ಬಿಲ ತೋಡ್ಲೇಬೇಕು. ನಾನು ಎಲ್ಲರೂ ಕೆಲಸ ಮಾಡಲೇಬೇಕು. ನೀವು ಕೊಟ್ಟಿರ್ತಕ್ಕಂಥ ಭಿಕ್ಷೆನ ನಾನು ಕೆಲಸ ಮಾಡ್ತಾ ಇದ್ದೀನಿ. ಬಹುಶಃ ಈ ಬೆಸ್ಟ್ MLA ಬರೋಕ್ಕೆ ಕಾರಣ ನನ್ನ ಮುಳುಬಾಗಿಲಿನ ಜನ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನೀವು ಕೊಟ್ಟಿರ್ತಕ್ಕಂಥ ಪ್ರೀತಿ ವಾತ್ಸಲ್ಯ ನಾನು ಈ ಮಟ್ಟಕ್ಕೆ ಬಂದಿದ್ದೀನಿ. ಬಹುಶಃ ಈ ಬೆಸ್ಟ್ MLA ಅವಾರ್ಡಲ್ಲಿ ಘಟಾನುಘಟಿಗಳು 16 ಜನ MLAs ಇದ್ರು. ಅದರಲ್ಲಿ ಪ್ರದೀಪ್ ಈಶ್ವರ್ ಅವರು, ಸುರೇಶ್ ಗೌಡ್ರು, ಕುಣಗಲ್ ರಂಗನಾಥ್, GT ಹರೀಶ್ ಅವರು ಎಲ್ಲ ಘಟಾನುಘಟಿಗಳಿದ್ರು. ಇದರಲ್ಲಿ ಕೂಡ ಹಳೆ ಮೈಸೂರು ಪ್ರಾಂತ್ಯ 28,612 ಮತ ಕೊಟ್ಟವ್ರೆ. ನನಗೆ 3 ವರ್ಷ ಆದ್ಮೇಲೆ ನನ್ನ ಪ್ರೀತಿ ವಾತ್ಸಲ್ಯನ ನೀವು ತೋರಿಸಿದ್ದಕ್ಕೆ, ನಿಮ್ಮ ಪ್ರೀತಿ ವಾತ್ಸಲ್ಯ ತೋರಿಸಿದ್ದಕ್ಕೆ ನಾನು ಅಭಾರಿಯಾಗಿದ್ದೀನಿ. ಸೊ ಅದರಿಂದ ನಾನು ಹಂಗೆ ಅಂದ್ಬಿಟ್ಟು ಮನೇಲಿ ಕುತ್ಕೊಂಡ್ರೆ ನಾಳೆ ಯಾರು ನಂಗೆ ಇದು ಮಾಡಲ್ಲ. ಅದರಿಂದ ನನ್ನ ಕೆಲಸ ನಾನು ಮಾಡ್ತಾ ಇದ್ದೀನಿ. ಮುಂದಿನ ನನ್ನ ಕೆಲಸಕ್ಕೆ ಕೂಲಿ ಕೊಡೋದು ಧರ್ಮ ಮುಳಬಾಗಿಲು ತಾಲೂಕಿನ ಜನ ಕೊಡ್ತಾರೆ. ಅದು ನಾನು ಕಾಯ್ತೀನಿ. ಬಿಟ್ರೆ ಯಾವುದೋ ಪ್ರಶಂಸೆಗೋಸ್ಕರ ನಾನು ಇರ್ತಕ್ಕಂಥ ವ್ಯಕ್ತಿ ಅಲ್ಲ. ಸೊ ಇನ್ನೂ ಸಾಕಷ್ಟು ನನ್ನ ಕೈಲಾದಷ್ಟು ಕನಸುಗಳು ಇನ್ನೂ ಪೆಂಡಿಂಗ್ ಇದಾವೆ, ಪೂರ್ತಿ ಆಗಿಲ್ಲ. ಮುಳಬಾಗಿಲು ತಾಲೂಕಿಗೆ ಒಂದು ಫ್ಯಾಕ್ಟ್ರಿಗಳು ತರಬೇಕು, ಉದ್ಯೋಗ, ನಮ್ಮ ಯುವಕರಿಗೆ ಉದ್ಯೋಗ ಕೊಡಬೇಕು, ಹೈಟೆಕ್ ಬಸ್ ಸ್ಟ್ಯಾಂಡ್ ಕಟ್ಟಬೇಕು, ಹೈಟೆಕ್ ಹಾಸ್ಪಿಟ್ಲ್ ಕಟ್ಟಬೇಕು, ಹೈಟೆಕ್ ಕ್ರೀಡಾಂಗಣ ಬೇಕು, ಇನ್ನೂ ಸಾಕಷ್ಟು ವಿದ್ಯಾ ಕೋರ್ಸ್ಗಳು ಬರಬೇಕು ಅನ್ನೋದು ನಾನು ಇನ್ನೂ 4-5 ಪೆಂಡಿಂಗ್ ಇದಾವೆ. ಸಾಧ್ಯವಾದಷ್ಟು ಕೂಡ ದೇವ್ರ ಮುಂದೆ ಮಾತು ಕೊಡ್ತಾ ಇದ್ದೀನಿ, ತರಲಿಕ್ಕೆ ಶತ ಪ್ರಯತ್ನವನ್ನ ಮಾಡ್ತೀನಿ. ಹಂಗಂದ್ಬಿಟ್ಟು ನಾನು ಎದುರೋಗಂತಕ್ಕಂಥ ಹೇಳಿ ಕೂಡ ಅಲ್ಲ. ನಮ್ಗೆ ಗೊತ್ತಿದೆ ರಾಜಕಾರಣಕ್ಕೆ ಬರ್ತೀನಿ ಅಂತ ಕೂಡ ಎಕ್ಸ್ಪೆಕ್ಟ್ ಮಾಡಿಲ್ಲ. ಇವತ್ತು ರಾಜಕಾರಣಕ್ಕೆ ಬಂದಿದ್ದೀನಿ. ಆಗ್ಲಿ, ಮುಂದೊಂದು ದಿವಸ ಇವತ್ತು ಕೆಲವು ವಿಚಾರಗಳು ನಡೀತಾ ಇರ್ಬೇಕಾದ್ರೆ ಸುದೀರ್ಘವಾಗಿ 3 ವರ್ಷದ ಪಯಣದ ಬಗ್ಗೆ ಕೆಲವೇ ದಿನದಲ್ಲಿ ಮಾತಾಡ್ತೀನಿ. ನನ್ನ 3 ವರ್ಷದ ಪಯಣ ಹೇಗಿತ್ತು, ನನ್ನ ಜರ್ನಿ ಹೇಗಿತ್ತು, ಯಾರು ನನ್ನ ಬಗ್ಗೆ ಅಪ್ರಚಾರ ಮಾಡ್ತಾವ್ರೆ, ಪ್ರಚಾರ ಮಾಡ್ತಾವ್ರೆ, ಅದೆಲ್ಲ ಸುದೀರ್ಘವಾಗಿ ತಮ್ಮ ಹತ್ರ ಎಳೆಯಾಗಿ ನಾನು ಮಾತಾಡ್ತೀನಿ. ಆ ಸಂದರ್ಭ ಬಂದಿದೆ, ಮಾತಾಡ್ತಕ್ಕಂಥ ಸಂದರ್ಭ ಬಂದಿದೆ, ನಾನು ಮಾತಾಡ್ತೀನಿ. ಯಾಕೆಂದ್ರೆ ನಾನು ಅಂತೂ ಹೇಳಕ್ಕೆ ಸತ್ಯ ಮಾಡ್ತೀನಿ, ಕೊಟ್ಟು ಮಾತನ್ನ ತಪ್ಪುವಂತ ಈ ಮಗು ಸಮೃದ್ಧಿ ಮಂಜು ಅಲ್ಲ. ಬಹುಶಃ ನನಗೇನಾದ್ರೂ ಆ ಜಾಗದಲ್ಲಿ ಇಷ್ಟ ಇಲ್ಲ ಅಂದ್ರೆ ಹೊರಟೋಗ್ತೀನಿ. ನಾನು ಕೊಟ್ಟು ಮಾತನ್ನ ತಪ್ಪುವಂತ ವ್ಯಕ್ತಿ ನಾನಲ್ಲ. ಇನ್ನೊಂದು, ಕೆಲವು ವ್ಯಕ್ತಿಗಳಿಗೆ ಇಷ್ಟ ಏನಂತಂದ್ರೆ ಅಲ್ಲೇ ಇದ್ಕೊಂಡು ಬೇರೆ ಕಡೆ ಮಾಡೋ ಅನ್ನೋದು ಕೆಲವು ಇಷ್ಟ. ನಾನು ಆ ಕೆಲಸ ಮಾಡೋದಿಲ್ಲ. ನಾನು ಅಲ್ಲೇ ಇದ್ಕೊಂಡು ಬೇರೆ ಕಡೆ ನನ್ನ ಮಾಡ್ಬಿಟ್ಟಿದ್ರೆ ಅವತ್ತು ಶಾಸಕರು ಸೂಪರ್ ಶಾಸಕರು, ಒಳ್ಳೆ ಶಾಸಕರು, ಒಂದೇ ಕಡೆ ಇದ್ದು ಇನ್ನೊಂದು ಕಡೆ ಕೆಲಸ ಮಾಡೋದು ಅದು ತಾಯಿಗೆ ಆ ಜನ್ಮ ಕೊಟ್ಟಿರೋದಕ್ಕೂ ಇಷ್ಟ ಆಗಲ್ಲ. ನನಗದು ಇಷ್ಟ ಇಲ್ಲ. ಅದರಿಂದ ಮುಂದಿನ ದಿವಸದಲ್ಲಿ ಕೂಡ ನಾನು ಕೂಡ ಕೆಲವೇ ದಿನದಲ್ಲಿ ಕೂಡ ತಮ್ಮ ಹತ್ರ ಬರ್ತೀನಿ. ನಾಳೆ ಉಡುಪಲ್ಲಿ ಮತ್ತು ರಾಜನಹಳ್ಳಿ ಪಂಚಾಯತಿ ಜನಸಂಪರ್ಕ ಇದೆ. ಸಾಕಷ್ಟು ಅಧಿಕಾರಿಗಳು ಹೋಗಿ ಕೆಲಸ ಮಾಡ್ತಾರೆ. ನನ್ನೆಲ್ಲ ಮಾಧ್ಯಮಿತರು ಬಂದು ಆ ಕಾರ್ಯಕ್ರಮನ ಸಕ್ಸಸ್ ಮಾಡ್ಬೇಕಂತ ತಮ್ಮಲ್ಲಿ ಕೇಳ್ತೀನಿ. ನಮಸ್ಕಾರ. ಈ ದಿನ ಈ ಶುಭ ದಿನ ನಮಗೆ. ಯಾಕಂದ್ರೆ ರಾತ್ರಿ 8 ಗಂಟೆಗೆ ಬಂದು ಕತ್ಲಲ್ಲಿರುವಂತ ಬೆಳಕು ತಂದು ಕೊಟ್ಟಂತ ನಮ್ಮ ಶಾಸಕರಾದ ಸಮೃದ್ಧಿ ಮಂಜಣ್ಣವ್ರಿಗೆ ನಮ್ಮ ನಗವಾರ ಮತ್ತು ಮುಷ್ಟೂರು ಪಂಚಾಯತಿಂದ ಅವರಿಗೆ ಧನ್ಯವಾದಗಳು ತಿಳಿಸ್ತೀವಿ. ನಾವು ನಗವಾರ ಆಗಲಿ ಮುಷ್ಟೂರು ಪಂಚಾಯತ್ ಆಗಲಿ ನಾವು ಯಾವುದೇ ಒಂದು ಕೆಲಸ ಬೇಕಾದ್ರೂ ಅದನ್ನು ತಕ್ಷಣ ಅವ್ರ PA ಕರೆಸಿ ಅದು ಎಂಟ್ರಿ ಮಾಡಿಕೊಂಡು ಅದನ್ನು ಮುಗಿಸ್ರಪ್ಪ ಅಂತ ಹೇಳ್ತಾ ಇದ್ದಾರೆ. ಯಾಕಂದರೆ ಇವತ್ತು ಮೊದಲನೇದಾಗಿ ಹೇಳ್ತೇನೆ, 1,90,00,000 ರೋಡು ಕದ್ದೂರು ಕ್ರಾಸಿಂದ ನಮ್ಮ ಚಿಕ್ಕನಗರವರೆಗೂ. ಅದು ಇವತ್ತು ಸ್ವಲ್ಪ ಲೇಟ್ ಆಗಿದೆ. ಏನಕ್ಕಾಯ್ತಂದ್ರೆ ನಾವು ಇದಾಯ್ತಲ್ವಾ, ಅದಕ್ಕೋಸ್ಕರ ತಾರ್ಸ್ ಬರಲಿಲ್ಲ. ಆಮೇಲೆ ಕಾಂಟ್ರಾಕ್ಟ್ ಹೇಳಿದ್ದಾರೆ, 1 ತಿಂಗಳಲ್ಲಿ ಮುಗಿಸ್ಕೊಡ್ಬೇಕು ಅಂತೇಳಿ ನೆನ್ನೆ ಫೋನ್ ಮಾಡಿ ಹೇಳಿದ್ದಾರೆ. ಅದಕ್ಕೋಸ್ಕರ ಇವತ್ತು ನಮಗೆ CC ರೋಡ್ ಆಗಲಿ, ಒಂದು ಐಮ್ಯಾಕ್ಸ್ ಲೈಟ್ಗಳಾಗಲಿ, ಮತ್ತು ರೋಡ್ ಆಗಲಿ, ಮತ್ತು ಹಾಸ್ಪಿಟಲ್ ಪ್ರಾಬ್ಲಮ್ ಆಗಲಿ, ಶಾಲೆಗಳ ಇದಾಗಲಿ, ಮತ್ತು ಯಾವುದೇ ಒಂದು ಕೆಲಸ ಆದ್ರೂ ನಾನು ಇದ್ದೀನಿ ಅಂತ ನಮ್ಗೆ ಮಾಡಿಕೊಡ್ತಾ ಇರೋದು. ಯಾಕಂದರೆ ಅವರು ಒಳ್ಳೆಯ ಒಂದು ಕೆಲಸ ಮಾಡ್ತಾ ಇರೋದಕ್ಕೆ
ಇವತ್ತು ನಮ್ಮ ರೈತರಿಗಾಗ್ಲಿ ನಮ್ಮ ಸಾರ್ವಜನಿಕರಿಗೆ ಮಾತ್ರ ಒಳ್ಳೆ ಒಳ್ಳೆ ಕೆಲಸಗಳಾಗ್ತದೆ. ಇವತ್ತು ವಿಧಾನಸೌಧದಲ್ಲಿ ಕೂಡ ನಮ್ಮ ರೈತರ ಬಗ್ಗೆ ನಾವೆಲ್ಲರೂ ಗಡಿ ಭಾಗದಲ್ಲಿರೋರು, ನಾವು ಗಡಿ ಭಾಗದಲ್ಲಿರುವಂತ ರೈತರಿಗೆ ಏನೋ ಅನ್ಯಾಯ ಆಗ್ಬಾರ್ದು, ನ್ಯಾಯ ಸಿಗ್ಬೇಕು ಅಂತೇಳಿ ಇವತ್ತು ನಮ್ಗೆ ಇದಾಗಿದೆ. ಇವತ್ತು ಟೊಮಾಟೊ ಕೂಡ ರೇಟ್ ಕಡಿಮೆ ಆಗಿದೆ. ಸಾರ್ ಮಾತಾಡಿ ನಮಗೆ ಬೆಂಬಲ ಬೆಲೆಯನ್ನು ಕೊಡ್ಬೇಕು ಅಂತ ನಾವು ಇವತ್ತು ಮೊದಲನೇದಾಗಿ ಮನವಿ ಮಾಡ್ತಾ ಇರೋದು. ಯಾಕಂದ್ರೆ ರೈತರಿಗೂ ಜಾಸ್ತಿ ಲಾಸ್ ಆಗ್ತದೆ. ಪ್ರತಿ ವರ್ಷನೂ ಲಾಸ್ ಆಗಿ ಅವ್ರಿಗೆ ಇನ್ನೊಂದ್ಸಲಿ ಮಾಡೋಕ್ ಕೂಡ ಒಂದು ಇದಾಗಲ್ಲ. ಅದಕ್ಕೋಸ್ಕರ ಸಾರು ಮಾತಾಡಿ ಇವತ್ತು ನಮ್ಗೆ ಬೆಂಬಲ ಬೆಲೆ ಘೋಷಣೆ ಮಾಡಿಸಿದ್ರೆ ನಮ್ಗೆ ಒಳ್ಳೇದಾಗತ್ತೆ. ಅದೇ ರೀತಿ ಇವತ್ತು ಪ್ರತಿ ಊರಲ್ಲಿನೂ ಒಂದು ಯಾವುದೇ ಒಂದು ಕೆಲಸ ಡೈಲಿ ಒಂದು 4-5 ಊರಿಗೆ ಹೋಗಿ ಒಂದು ಕಾರ್ಯಕ್ರಮ ಮಾಡ್ತಾ ಇದಾರೆ. ಇವತ್ತು ನಾವು ಇಂಥ ಕೆಲಸಗಳನ್ನು ನಮ್ಮ ರೈತರ ಬಗ್ಗೆ ಧ್ವನಿ ಎತ್ತಿದ್ದಕ್ಕೆ ನೀವೆಲ್ಲರೂ ಆಶೀರ್ವಾದ ಮಾಡಿದ್ದಕ್ಕೆ ಇವತ್ತು ಶಾಸಕರಾಗಿದ್ದಾರೆ. ಅವರು ಇವತ್ತು ಬೆಸ್ಟ್ MLA ಅಂತ ಅವಾರ್ಡ್ ಕೂಡ ಬಂದಿದೆ ಬೆಂಗಳೂರಲ್ಲಿ. ಇವತ್ತು ಅದು ಬೆಂಗಳೂರಲ್ಲೇ ಬಂದಿರೋದು ನಮ್ಮ ಮುಳಬಾಲ್ ತಾಲೂಕಿಗೆ. ಆ ಮುಳಬಾಲ್ ತಾಲೂಕು ಹೆಂಗ್ ಬಂತು ಅಂದ್ರೆ ಇವತ್ತು ನೀವೆಲ್ಲರೂ ಆಶೀರ್ವಾದ ಮಾಡಿ ಇವತ್ತು ನಮ್ಮ ಶಾಸಕರನ್ನ ಬೆಂಗಳೂರು ವಿಧಾನಸೌಧ ಕಳಿಸಿದ್ದಕ್ಕೆ ಬೆಸ್ಟ್ ಅವಾರ್ಡ್ ಬಂದಿದೆ ಅಂದ್ರೆ ಇವತ್ತು ನಮ್ಗೆ ಅದನ್ನ ಬೇಕಾಗಿತ್ತು. ಮುಳಬಾಲಲ್ಲೇ ನಮ್ಗೆ ಬೆಸ್ಟ್ ಒಂದು ಬಂದಿದ್ದಾಗ ನಮ್ಗೆ ಒಳ್ಳೇದಾಯ್ತು. ಅದಕ್ಕೋಸ್ಕರ ಇವತ್ತು ದಿನ ನಮ್ಮ ಹಳ್ಳಿಗಳ ಕಡೆ ಬಂದು ಒಳ್ಳೆ ಕಾರ್ಯಕ್ರಮ ಮಾಡ್ತಾ ಇದಾರೆ. ಮುಂದಿನ ತಿಂಗಳು ನಮ್ಗೆ ಏನನ್ನ ಕೆಲಸಗಳು ಬೇಕಾದ್ರೆ ಮಾಡಿಸ್ಕೊಳ್ಳೋಣ. ಅದೇ ರೀತಿ ಮುಂದಿನ 28ನೇ ವರ್ಷದಲ್ಲಿ ನೀವೆಲ್ಲರೂ ಆಶೀರ್ವಾದ ಮಾಡಿ ಅವ್ರನ್ನ ಶಾಸಕರು ಮಾಡೋ ಕಲಿಸಿ ವಿಧಾನಸೌಧ ಕಲಿಸಿ ನಮ್ಮ ಕುಮಾರಣ್ಣವರು ಮುಖ್ಯಮಂತ್ರಿ ಆಗ್ತಾರೆ, ಅನ್ನೋರು ಮಿನಿಸ್ಟರ್ ಆಗ್ತಾರೆ. ಮಿನಿಸ್ಟರ್ ಆಗಿದಾಗ ನಮ್ಗೆ ಒಳ್ಳೆ ಕೆಲಸಗಳಾಗತ್ತೆ, ಒಳ್ಳೆ ಇದಾಗತ್ತೆ. ನೀವು ಖುಷಿ ಆಗಂತ ನೋಡು, ಚಪ್ಪಾಳೆ ಹೊಡಿತಾರೆ. ಮಿನಿಸ್ಟರ್ ಆಗೋ ಅಷ್ಟೊತ್ತಿಗೆ ಎಷ್ಟು ಖುಷಿಯಾಗಿ ಹೊಡಿತಾರೆ. ಆ ದೇವರ ಮುಂದೆ ಮಾತಾಡ್ತಾ ಇದ್ವಿ. ಅವ್ರಿಗೆ ಮಿನಿಸ್ಟರ್ ಆಗ್ಲಿ, ನಮ್ಮ ತಾಲೂಕು ಒಳ್ಳೆ ಕೆಲಸಗಳಾಗ್ಲಿ, ಒಳ್ಳೇದಾಗ್ಲಿ ಅಂತೇಳಿ ಇವತ್ತು ನಮ್ಮ ನಗವಾರ ಕರೆಸಿ ಒಂದು IMAX ಲೈಟ್ ಓಪನ್ ಮಾಡೋದಕ್ಕೆ ಎಲ್ರಿಗೂ ನಮಸ್ಕರಿಸ್ತಾ ಇದ್ವಿ.